ಪ್ರಾಚೀನ ಕಾಲದಲ್ಲಿ ಒಂದು ರಾಜ್ಯದಲ್ಲೊಬ್ಬ ಚತುರ ರಾಜನಿದ್ದ. ಆ ರಾಜನು ತನ್ನ ಆಳ್ವಿಕೆಯನ್ನು ಸುಗಮವಾಗಿ ನಡೆಸಲು ಚತುರ, ಬುದ್ಧಿವಂತನಾದ ಪ್ರಧಾನರನ್ನು ನೇಮಿಸಿಕೊಂಡಿದ್ದ. ಪ್ರಧಾನ ಸಚಿವೆ ಸದಾ ರಾಜನಿಗೆ ಒಳ್ಳೆಯ ಸಲಹೆಗಳನ್ನು ನೀಡಿ ರಾಜ್ಯವನ್ನು ಉಜ್ಜೀವನಗೊಳಿಸುತ್ತಿದ್ದ. ಒಂದು ದಿನ ರಾಜನು ಆತನ ಪ್ರಧಾನ ಸಚಿವನ ಬುದ್ಧಿಮತ್ತೆಯನ್ನು ಪರೀಕ್ಷಿಸಲು ನಿರ್ಧಾರ ಮಾಡಿದನು. ಅಂದು ಹೀಗೆ ಹೇಳಿದ, ಈಗ ನನಗೆ ನಿನ್ನ ಬುದ್ಧಿಯ ಪರಿಶೀಲನೆ ಮಾಡಲು ಇಚ್ಛೆ ಇದೆ. ನಿನ್ನಿಂದ ನಾನು ಒಂದು ಉತ್ತಮ ಉಪಾಯವನ್ನು ಇಂಗಿತಿಸುತ್ತಿದ್ದೇನೆ. ರಾಜನು 3 ದಾಸಿಗಳನ್ನು ಕರೆದು ಅವುಗಳ ಹತ್ತಿರಕ್ಕೆ 3 ಸನ್ನಿವೇಶಗಳನ್ನು ನೀಡಿದ. ಮೊದಲನೆಯದರಲ್ಲಿ ಒಂದು ಮನೆಯ ಬಾಗಿಲು ಮುಚ್ಚಿತ್ತು, ಎರಡನೆಯದು ಒಂದು ಬಾಗಿಲು ತೆರೆದಿತ್ತು, ಮೂರನೆಯದು ಬಾಗಿಲು ತೊಳೆಯಲಾಗುತ್ತಿತ್ತು. ರಾಜನು ಪ್ರಶ್ನೆ ಮಾಡಿದರು, ಈ 3 ದಾಸಿಗಳು ತಮ್ಮ ಕೆಲಸವನ್ನು ಸಮರ್ಪಕವಾಗಿ ಮಾಡುತ್ತಿರುವರೇ? ಸಚಿವನು ಎಲ್ಲಾ ಸನ್ನಿವೇಶಗಳನ್ನು ಗಮನವಿಟ್ಟು ನೋಡಿ ಆನಂತರ ಉತ್ತರ ಕೊಟ್ಟ, ಪ್ರಥಮ ದಾಸಿ ಕೆಲಸ ಸರಿಯಾಗಿದೆ, ಮನೆ ಬಾಗಿಲು ಮುಚ್ಚಿದ್ದು ಮನೆಗೆ ಖಚಿತತೆ ನೀಡುತ್ತದೆ. ಎರಡನೆಯ ದಾಸಿಯ ಕೆಲಸ ತಪ್ಪಾಗಿದೆ, ಏಕೆಂದರೆ ಮನೆ ಬಾಗಿಲು ತೆರೆದಿದೆಯಾದ್ದರಿಂದ ಅದು ಅಪಾಯದ ಮುಖಭಾಗವಾಗಿದೆ. ಮೂರನೆಯ ದಾಸಿಯ ಕೆಲಸ ಪ್ರಾಯಶ್ಚಿತ್ತವಂತಿದೆ, ಬಾಗಿಲು ತೆರೆದಾಗಲೆಲ್ಲ ಅದು ತೊಳೆಯಬೇಕು ಎಂದೇನೂ ನಿಲ್ಲುವುದಿಲ್ಲ. ರಾಜನು ಇವರ ತರ್ಕವನ್ನು ಕೇಳಿ ಬಹಳ ಸಂತೋಷಪಟ್ಟನು. ಆ ಸಂದರ್ಭದಿಂದ ರಾಜನು ಯಾವಾಗಲೂ ಸತ್ಯವಂತರನ್ನು ಗೌರವಿಸುವುದನ್ನು, ಅವರ ಸಲಹೆಗಳನ್ನು ಗೌರವಿಸುವುದನ್ನು ಕಲಿತುಕೊಂಡನು. ಆ ದೃಷ್ಟಿಯಿಂದ ಯಾವುದೇ ಕಾರ್ಯಕ್ಷಮತೆಯ ಮುಖ್ಯವಾದ ಅಂಶವನ್ನು ಗುರುತಿಸುವುದು ಹೆಚ್ಚು ಮುಖ್ಯ.